ನಮಸ್ಕಾರ ಕಟಕ ರಾಶಿಯವರೇ. ಕಟಕ ರಾಶಿಯವರೇ, ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ವಾಹಿನಿಯಿಂದ ಮಾತನಾಡುತ್ತಿದ್ದೇನೆ. ಇಂದು 2025ರ ನವರಾತ್ರಿ ದಿನಗಳಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲಗಳು, ಯಾವ ಆಶೀರ್ವಾದಗಳು, ಯಾವ ಎಚ್ಚರಿಕೆಗಳು ಬರಬಹುದೆಂಬುದನ್ನು ಸರಳವಾಗಿ ಹೃದಯಕ್ಕೆ ಮುಟ್ಟುವ ರೀತಿಯಲ್ಲಿ ಹೇಳುತ್ತೇನೆ. ನೀವು ಕುಳಿತು ಕೇಳಿ. ನಂತರ ನಮ್ಮ ವಾಹಿನಿಗೆ ಚಂದಾದಾರರಾಗಿ ಇಷ್ಟವಾದರೆ ಮೆಚ್ಚುಗೆ ಸೂಚಿಸಿ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಕಟಕ ರಾಶಿಯವರು ಚಂದ್ರನಿಂದ ನಿಯಂತ್ರಣ ಹೊಂದಿರುವ ಕಾರಣ ನಿಮ್ಮ ಮನಸ್ಸು ತುಂಬಾ ಸಂವೇದನಾಶೀಲ, ಕೆಲವೊಮ್ಮೆ ಶಾಂತ, ಕೆಲವೊಮ್ಮೆ ಅಶಾಂತ. ನವರಾತ್ರಿ ಸಮಯದಲ್ಲಿ ಈ ಮನಸ್ಸಿನ ಚಂಚಲತೆಯನ್ನು ತಾಯಿ ಶಕ್ತಿ ಸಮತೋಲನಗೊಳಿಸಿ ನೆಮ್ಮದಿಯನ್ನು ನೀಡುತ್ತಾಳೆ. ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ ಮಾಡಬೇಕು. ಬಿಳಿ ಅಥವಾ ಹಾಲಿನ ಬಣ್ಣದ ವಸ್ತ್ರ ಧರಿಸಿದರೆ ಉತ್ತಮ. ಅಕ್ಕಿ, ಹಾಲು, ಹೂ ಅರ್ಪಿಸಿದರೆ ಮನಸ್ಸಿಗೆ ಹೊಸ ಚೈತನ್ಯ ಬರುತ್ತದೆ. ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ. ಈ ದಿನ ನೀಲಿ ಅಥವಾ ಹಸಿರು ಬಣ್ಣ ಧರಿಸಿದರೆ ತಾಳ್ಮೆ ಹೆಚ್ಚುತ್ತದೆ. ಹಾಲು, ಪಾಯಸ ಅರ್ಪಿಸಿದರೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಮೂರನೇ ದಿನ ಚಂದ್ರಘಂಟೆ ದೇವಿಯ ಪೂಜೆ. ಬೆಳ್ಳಿ ಬಣ್ಣ ಅಥವಾ ಹಗುರ ಹಳದಿ ಧರಿಸಿದರೆ ಧೈರ್ಯ ಹೆಚ್ಚುತ್ತದೆ. ಬಾಳೆಹಣ್ಣು, ತುಪ್ಪ ಅರ್ಪಿಸಿದರೆ ಮನಸ್ಸಿನ ಭಯಗಳು ದೂರವಾಗುತ್ತವೆ. ನಾಲ್ಕನೇ ದಿನ ಕುಷ್ಮಾಂಡ ದೇವಿ. ಹಸಿರು ಬಣ್ಣದ ವಸ್ತ್ರ ತೊಟ್ಟರೆ ಆರೋಗ್ಯದಲ್ಲಿ ಉತ್ತಮತೆ ಕಂಡುಬರುತ್ತದೆ. ಹಸಿರು ಹೂ, ಸಿಹಿ ಪದಾರ್ಥ ಅರ್ಪಿಸಿದರೆ ದೇಹ ಮನಸ್ಸಿಗೆ ಚೈತನ್ಯ ತುಂಬುತ್ತದೆ. ಐದನೇ ದಿನ ಸ್ಕಂದ ಮಾತೆಯ ಆರಾಧನೆ. ಈ ದಿನ ಗುಲಾಬಿ ಅಥವಾ ಹಗುರ ಬಣ್ಣ ತೊಟ್ಟರೆ ಮನೆಯ ಸಂಬಂಧಗಳು ಗಾಢವಾಗುತ್ತವೆ. ಹಾಲು, ಹಣ್ಣು ಅರ್ಪಿಸಿದರೆ ಮಕ್ಕಳಿಗೆ ದೇವಿಯ ಆಶೀರ್ವಾದ ದೊರೆಯುತ್ತದೆ. ಆರನೇ ದಿನ ಕಾತ್ಯಾಯಿನಿ ದೇವಿ. ಕೆಂಪು ಬಣ್ಣ ತೊಟ್ಟರೆ ಪ್ರೀತಿ ಸಂಬಂಧಗಳಲ್ಲಿ ಸಮತೋಲನ ಬರುತ್ತದೆ. ಬೆಲ್ಲ, ಜೇನು, ಗುಲಾಬಿ ಹೂ ಅರ್ಪಿಸಿದರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಹೆಚ್ಚುತ್ತದೆ. ಏಳನೇ ದಿನ ಕಾಳರಾತ್ರಿ ದೇವಿ. ಕಪ್ಪು ಅಥವಾ ಗಾಢ ನೀಲಿ ಬಣ್ಣ ತೊಟ್ಟರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಎಳ್ಳು, ಜೋಳ, ಕಪ್ಪು ಹೂ ಅರ್ಪಿಸಿದರೆ ಅಜ್ಞಾನ, ಭಯಗಳು ದೂರವಾಗುತ್ತವೆ. ಎಂಟನೇ ದಿನ ಮಹಾಗೌರಿ ದೇವಿ. ಬಿಳಿ ಬಣ್ಣ ತೊಟ್ಟರೆ ದೀರ್ಘಾಯುಷ್ಯ, ಆರೋಗ್ಯ ದೊರೆಯುತ್ತದೆ. ತೆಂಗಿನಕಾಯಿ, ಬಿಳಿ ಹೂ ಅರ್ಪಿಸಿದರೆ ಮನಸ್ಸಿಗೆ ಶಾಂತಿ ನೆಲೆಸುತ್ತದೆ. ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ. ನೇರಳೆ ಅಥವಾ ನವಿಲು ಬಣ್ಣ ತೊಟ್ಟರೆ ಬಯಕೆಗಳು ಸಾಕಾರವಾಗುತ್ತವೆ. ಹಣ್ಣು, ಮಿಠಾಯಿ ಅರ್ಪಿಸಿದರೆ ಸಾಧನೆ, ಯಶಸ್ಸು ದೊರೆಯುತ್ತದೆ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ನವರಾತ್ರಿ ಒಂದು ವಿಶೇಷ ತಿರುವು ತರಲು ಸಾಧ್ಯ. ನಿಮ್ಮ ಮನಸ್ಸು ತುಂಬಾ ಭಾವನಾತ್ಮಕವಾಗಿರುವುದರಿಂದ ಅಲ್ಪ ವಿಷಯಕ್ಕೂ ಕಳವಳವಾಗುವುದು ಸಹಜ. ಆದರೆ ಈ 9 ದಿನಗಳಲ್ಲಿ ತಾಯಿ ಶಕ್ತಿಯ ಜಪ, ಭಜನೆ, ಧ್ಯಾನ ಮಾಡಿದರೆ ಆ ಅಶಾಂತ ಮನಸ್ಸು ನೆಮ್ಮದಿಗೆ ತಲುಪುತ್ತದೆ. ಬೆಳಿಗ್ಗೆ ದೀಪ ಹಚ್ಚಿ, ಅಮ್ಮ ನನ್ನ ಮನಸ್ಸಿಗೆ ಶಾಂತಿ ಕೊಡು, ತಾಳ್ಮೆ ಕೊಡು ಎಂದು ಹೃದಯದಿಂದ ಹೇಳಿ. ಸಂಜೆ 10 ನಿಮಿಷ ಓಂ ದುಂ ದುರ್ಗಾಯೇ ನಮಃ ಎಂದು ಜಪ ಮಾಡಿದರೆ ಮನಸ್ಸಿನಲ್ಲಿನ ಚಂಚಲತೆ ಮಾಯವಾಗುತ್ತದೆ. ಆರ್ಥಿಕ ವಿಷಯಗಳಲ್ಲಿ ಹೊಸ ಅವಕಾಶಗಳು ಬರಬಹುದಾದರೂ ತುರ್ತು ನಿರ್ಧಾರ ಮಾಡದೆ ಶಾಂತವಾಗಿ ಯೋಚಿಸಿ ಮುಂದುವರಿಯಿರಿ. ಬಿಳಿ ಹೂ ಅರ್ಪಿಸಿದರೆ ಹಣಕಾಸಿನ ಸ್ಥಿತಿ ಬಲವಾಗುತ್ತದೆ. ಕುಟುಂಬದಲ್ಲಿ ಪ್ರೀತಿ ಸಮತೋಲನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಮನೆಗೆ ಸಂಬಂಧಿಸಿದ ಗೊಂದಲಗಳನ್ನು ದೊಡ್ಡದಾಗಿಸದೆ ಮೃದುವಾಗಿ ಪರಿಹರಿಸಿದರೆ ತಾಯಿ ಕೃಪೆ ದೊರೆಯುತ್ತದೆ. ನವರಾತ್ರಿ ಸಮಯದಲ್ಲಿ ಬಡವರಿಗೆ ಅನ್ನ, ಹಣ್ಣು, ಬಟ್ಟೆ ನೀಡಿದರೆ ದೇವಿಯ ಆಶೀರ್ವಾದ ಇನ್ನಷ್ಟು ಹೆಚ್ಚಾಗುತ್ತದೆ. ಕಟಕ ರಾಶಿಯವರು ದಯಾಮಯ ಸ್ವಭಾವ ಹೊಂದಿರುವುದರಿಂದ ಇತರರಿಗೆ ಸಹಾಯ ಮಾಡಿದಾಗ ತಾಯಿ ಆಶೀರ್ವಾದ ದ್ವಿಗುಣವಾಗುತ್ತದೆ. ನವರಾತ್ರಿಯ ದಿನಗಳಲ್ಲಿ ಭಜನೆ, ಮಂತ್ರ ಪಠಣ, ದೇವಿಗೆ ಗೀತೆಗಳನ್ನು ಹಾಡುವುದರಿಂದ ನಿಮ್ಮ ಮನಸ್ಸು ಹೆಚ್ಚು ನೆಮ್ಮದಿಗೆ ತಲುಪುತ್ತದೆ. ತಾಯಿ ಶಕ್ತಿ ನಿಮಗೆ ಹೊಸ ದಾರಿಯನ್ನು ತೋರಿಸುತ್ತದೆ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮತೋಲನ, ಯಶಸ್ಸು ಹೆಚ್ಚಾಗುತ್ತದೆ. ಇದು 2025ರ ನವರಾತ್ರಿಯಲ್ಲಿ ಕಟಕ ರಾಶಿಯವರ ದಾರಿದೀಪ. ತಾಯಿ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಂತೋಷ, ಸಮತೋಲನ, ಆರೋಗ್ಯ, ಯಶಸ್ಸು ತುಂಬಲಿ. ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ವಾಹಿನಿಯಿಂದ ಈ ಮಾಹಿತಿಯನ್ನು ನೀಡಿದೆ. ಇನ್ನಷ್ಟು ಇಂತಹ ಮಾಹಿತಿಯನ್ನು ಪಡೆಯಲು ನಮ್ಮ ವಾಹಿನಿಗೆ ಚಂದಾದಾರರಾಗಿ ಮೆಚ್ಚುಗೆ ಸೂಚಿಸಿ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಕಟಕ ರಾಶಿಯವರೇ, ಈ ನವರಾತ್ರಿ ತಾಯಿ ಶಕ್ತಿಯ ಆಶೀರ್ವಾದ ನಿಮ್ಮ ಜೀವನದ ಅಂಧಕಾರವನ್ನು ಬೆಳಕಾಗಿಸಿ ಹೊಸ ದಾರಿಯನ್ನು ತೆರೆದುಕೊಳ್ಳುವ ಸಮಯ. ನೀವು ತಯಾರಾಗಿದ್ದೀರಾ? ಎಲ್ಲರಿಗೂ ಸಹ ಶುಭವಾಗಲಿ.